ಓಂ ಶ್ರಿಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯವಿಶತಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮಪ್ರಳಯರಚನಾ ಶೀಲವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಅನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನಕ್ಷವಂದೇ ವಿಮತಯಃ ನಮುಪಾಸೇ ಶ್ರೇಯಃಪತಿ. ಅದು ಪೃಥಗುಪದೇಶಾಧಿಕರಣ ಮುಗಿತು. ಈಗ ಅಂಶಾಧಿಕರಣ ಪ್ರಾರಂಭ ಮಾಡ್ತಾರೆ. ಏನು ಅಂಶಾಧಿಕರಣ? ಎಷ್ಟು ಇಂಪಾರ್ಟೆಂಟ್ ನೋಡಿ. ಓಂ ಅಂಶೋ ನಾನಾ ವ್ಯುಪದೇಶಾತ್ ಅನ್ಯಥಾ ಚಾಪಿ ದಾಸ್ಯಕಿತವಾದಿತ್ವಂ ಅಧೀಯತ ಏಕೆ. ಅಷ್ಟಿರ ದೊಡ್ಡ ಸೂತ್ರ. ಅಂಶೋ ನಾನಾ ವ್ಯಪದೇಶಾತ್ ಅನ್ಯಥಾ ಚಾಪಿ ದಾಸ್ಯಕಿತವಾದಿತ್ವಂ ಅಧೀಯತ ಏಕೆ. ಓಂ ಕೇಚಿದಿದಮೇವಂ ವ್ಯಾಚಕ್ಷತೆ ಜೀವ ಪರಮಾತ್ಮನೋ ಅಂಶಃ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡ್ತಾರೆ ಈ ಸೂತ್ರಕ್ಕೆ. ಬೇರೆಯವರು ಬೇರೆ ಅರ್ಥವನ್ನು ನೋಡಿ, ಹೆಸರು ಹೇಳೋದಿಲ್ಲ. ಹೆಸರು ಪ್ರೆಜುಡಿಸ್ ಬರಬಾರದು ಅಂತ ಏನು ಮಾಡಿಬಿಟ್ರು, ಕೆಲವರು ಹೀಗೆ ಅರ್ಥ ಬರೀತಾರೆ. ಜೀವ ಪರಮಾತ್ಮನೋ ಅಂಶಃ, ಜೀವ ಪರಮಾತ್ಮನ ಅಂಶ. ಅಂಶತ್ವಂಚ ನ ಆರಂಭಕತ್ವಂ, ಪರಮಾತ್ಮನೋ ಅನಾರಬ್ಧತ್ವ ನಾಪಿ ಖಂಡತ್ವ. ಅಂಶ ಅಂದರೆ ತೊಗೊಂಡು ಏನೋ ಮಾಡೋದು, ದೇವರು ಮಾಡೋ ಪ್ರಸಂಗ ಇಲ್ಲ, ನಿತ್ಯ. ನಾಪಿ ಖಂಡತ್ವಂ, ತುಂಡಾಗಿರುವಿಕೇನೂ ಅಲ್ಲ. ಅಂಶ ಅಂದರೆ ಈ ಪುಸ್ತಕದ ಅಂಶ ಒಂದು ಪೇಜ್ ಅಂತ ಅರ್ಥ ಏನು, ತೆಗೆದು ತೋರಿಸ್ಬೋದು ನಾವು. ಅದು ಅಖಂಡ ಇದ್ದ ತೆಗೆದು ತೋರ್ಸೋಕ್ಕೆ ಬರೋದಿಲ್ಲ. ಅದೇ ಅಖಂಡ ಅಂತ ಹೇಳಿದರು. ಎರಡನೇದಾಗಿ ಅಖಂಡ. ಕಿನ್ನಾಮ ಭಿನ್ನಾಭಿನ್ನತ್ವ, ಭಿನ್ನಾಭಿನ್ನತ್ವ ಅಂತ ಹೆಸರು. ಅತ್ರ ಭೇದ ಔಪಾಧಿಕೋ ಅಭೇದಸ್ತು ಸ್ವಾಭಾವಿಕ. ಇಲ್ಲಿ ಪ್ರಶ್ನೆ ಬಂತು, ದೇವರು ಈ ಅದ್ವೈತ ಮತದಲ್ಲಿ ಜೀವನನ್ನು ಪರಮಾತ್ಮನ ಅಂಶ ಅಂತ ಕರೀತಾರೆ. ಅಂಶ ಅಂದರೆ ಈ ರೀತಿ ತಿಳ್ಕೊಬೇಡಿ. ಅಂಶ ಅಂದರೆ ಈ ರೀತಿ ಅಂಶ ಅಲ್ಲ, ಏಕದೇಶ ಎಂಬ ಅಂಶ ಅಲ್ಲ, ಅಖಂಡನಾದ್ದರಿಂದ ತುಂಡು ಎಂಬ ಅಂಶನೂ ಅಲ್ಲ. ಮತ್ತು ಅದು ಭಿನ್ನಾಭಿನ್ನ ಅಂತ ತಿಳ್ಕೊಬೇಕು. ಭಿನ್ನಾಭಿನ್ನ ಅಂತ ಹೇಳಿದರೂ ಕೂಡ ಏನಂತ ತಿಳ್ಕೊಬಾರ್ದು, ಭೇದ ಅನ್ನೋದು ಭ್ರಮೆ, ಅಭೇದ ಒಂದೇ ಸತ್ಯ. ಗೊತ್ತಾಯ್ತಾ? ಭೇದನ ಭ್ರಾಂತಿ ಅಂತ ಹೇಳಿಬಿಟ್ರಲ್ಲ, ಹೇಳಿದ ನೆನಪಿಲ್ಲ. ಎರಡು ಚಂದ್ರ ಎರಡು ಕಾಣುತ್ತಾರೆ. ಚಂದ್ರ ಎರಡು ಕಂಡ ಕಾಣಿದ್ದು ಭ್ರಾಂತಿ. ಇರೋದು ಚಂದ್ರ ಒಬ್ಬನೇ. ಈ ನಮಗೆ ಭ್ರಾಂತಿ ಬಂದುಬಿಟ್ಟಿದೆ. ಅಲ್ಲಿ ಎರಡು ಚಂದ್ರ ಕಂಡಿದ್ರೆ ಅನಂತ ಜೀವ ಅಷ್ಟೇ ವ್ಯತ್ಯಾಸ. ಇನ್ನೊಂದು ಸ್ವಾರಸ್ಯ ಕೇಳಿದರೆ, ಆಯ್ತು ಬಿಡಪ್ಪ, ಈಗ ಇಟ್ಕೊಂಡ ತಕ್ಷಣ ಚಂದ್ರ ಎರಡು ಕಂಡ, ಇನ್ನೇನೋ ಮಾಡಿ ಕಂಡ ಅಂತ ತಿಳ್ಕೊಬೇಡ. ಅನಂತ ಚಾನ್ಸ್ ಇದೆ ಎಲ್ಲಾದರೂ ಕೂಡ. ಅನಂತ ಪ್ರತಿಬಿಂಬ ಇರಲಿಕ್ಕಾಗತ್ತಾ? ಅನಂತ ಪ್ರತಿಬಿಂಬ ಹೇಳಬೇಕು. ಅವ್ರು ಯಾತಕ್ಕೆ ಜೀವನ ಎಷ್ಟಿದ್ರೆ ಅನಂತ, ಅದು ಸರಿಯಲ್ಲ. ಎರಡು ಮೂರು ಕಾಣುತ್ತೆ ಅಂದರೆ ಭ್ರಾಂತಿ ಆಗಬಹುದು. ಅನಂತ ಭ್ರಾಂತಿ ಆಗತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅನಂತ ದೋಷ ದುಷ್ಟಂಚೆ ಹೇಯಂ ಮಾಯಾಮತ. ಯಾವ ಆಂಗಲಲ್ಲಿ ನೋಡಿದ್ರೆ ಕಾಣುತ್ತದ, ತಪ್ಪಾಗಿ ಕಾಣೋದ್ರಿಂದ ಸರಿಯಲ್ಲ. ಅತ್ರ ಭೇದ ಉಪಾಧಿಕೋ ಅಭೇದಸ್ತು ಸ್ವಾಭಾವಿಕ ಉಪಾಧಿಶ್ಚ ಅನಾದಿ ಅದಿರ್ವಾಚ್ಯ ಅವಿದ್ಯಾ ಇತಿ ಏಕೆ. ಉಪಾಧಿ ಅಂತ ಹೇಳಿದರು. ಭೇದ ಎಂಬುದು ಏನದು, ಅಭೇದ ಎಂಬುದು ಸ್ವಾಭಾವಿಕ, ಭೇದ ಎಂಬುದೇನೋ ಔಪಾಧಿಕ. ಔಪಾಧಿಕ ಅಂದ್ರೇನೋ ಉಪಾಧಿಯಿಂದ ಬಂದಿದೆ. ಉಪಾಧಿ ಯಾವುದು? ಅವಿದ್ಯ. ಅದರಿಂದ ಹಾಗೆ ಕಾಣಿಸುತ್ತೆ ಅಂಥೇಳಿ. ಉಪಾಧಿಶ್ಚ ಅದರಲ್ಲಿ ಎರಡು ಭಾಗ. ಉಪಾಧಿಶ್ಚ ಅನಾದಿ ಅದಿರ್ವಾಚ್ಯ ಅವಿದ್ಯಾ ಇತ್ಯೇಕೆ. ಅಲ್ಲಿ ಎರಡು ಗುಂಪಿದೆ. ಮತ್ತೆ ಅದ್ವೈತ ಮತದಲ್ಲಿ ಒಮ್ಮತ ಇಲ್ಲ. ಒಂದು ಗುಂಪು ಏನು ಹೇಳುತ್ತೆ ಅಂದರೆ ಅನಾದಿ ಮತ್ತು ಅನಿರ್ವಾಚ್ಯ ಅಂತ ಹೇಳುತ್ತೆ ಉಪಾಧಿನ. ಅನ್ನೇತು ಸತ್ಯಮೇವ ಅಂತಃಕರಣ, ಸತ್ಯೋಪಾಧಿವಾದ ಮಿಥ್ಯೋಪಾಧಿವಾದ ಅಂತ ಎರಡು ವಾದ ಇದೆ. ಆ್ಯಕ್ಚುಲಿ ಅವ್ರು ಹೆಚ್ಚು ಅವ್ರಿಗೆ ಲೈಕಿಂಗ್ ಇರೋ ಯಾವಾದದ ಬಗ್ಗೆ ಮಿಥ್ಯೋಪಾಧಿನೇ. ಸತ್ಯ ಅಂತ ಒಪ್ಕೊಂಡ್ರೆ ಅದ್ವೈತ ಹಾನಿ ಬರುತ್ತಲ್ಲ, ಅದಕ್ಕೋಸ್ಕರ. ಕುತ ಏತತ್ ದ್ವಾಸು ಪರಣ ನಿತ್ಯೋ ನಿತ್ಯಾನಾಮಿತ್ಯಾದಿ ಜ್ಞಾನ ಅವ್ಯಪದೇಶ ಅನ್ಯಥಾ ಚಾಪಿ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಅಭೇದ ವ್ಯಪದೇಶ. ಆದ್ದರಿಂದ ಯಾಕೆ ಭೇದ ಅಭೇದ ಎರಡು ಕಾಣುತ್ತೆ ಪ್ರಶ್ನೆ. ಈಗ ದ್ವಾಸುಪರ್ಣ ಅಂತ ಶ್ರುತಿನೂ ಇದೆ, ಬ್ರಹ್ಮಾಸ್ಮಿ ಶ್ರುತಿನೂ ಇದೆ. ನಿಮ್ಮ ಪ್ರಕಾರ ಐಕ್ಯನೇ ಆಗಿದ್ದರೆ ಯಾವ ಶ್ರುತಿ ಇರಬಾರ್ದಾಗಿತ್ತು?
ಭೇದ ಶ್ರುತಿ ಇರಬಾರ್ದಾಗಿತ್ತು. ಆಯಿತಾ? ಅದಾಗಿದ್ದ ಇದಿರಬಾರ್ದಾಗಿತ್ತು. ಎರಡು ಶ್ರುತಿ ಇದೆ. ಅದಕ್ಕೆ ಏನು ಮಾಡಿದ್ವಿ ನಾವೀಗ? ಎರಡನ್ನೂ ಒಪ್ಕೊಂಡ್ವಿ. ಯಾವ ರೀತಿ ಒಪ್ಕೊಂಡ್ವಿ? ಅಭೇದ ಶ್ರುತಿ ಎಂಬುದು ಪಾರಮಾರ್ಥಿಕ, ಭೇದ ಶ್ರುತಿ ಎಂಬುದು ಔಪಾಧಿಕ. ಔಪಾಧಿಕ ಭೇದ ಶ್ರುತಿ ಭ್ರಮೆ. ಇಲ್ಲಿ ಆಗ್ತಾರೆ ಹೇಳೋದು, ಇಲ್ಲಿ ಶುಕ್ತಿ ಎರಡು ಪದಾರ್ಥ, ರಜತ ಭ್ರಮೆ, ಶುಕ್ತಿ ಸತ್ಯ. ಎರಡು ಪದಾರ್ಥ ಎಲ್ಲಿರುತ್ತೆ ಅಲ್ಲಿಗ? ಇರೋದು ಎಷ್ಟು ಪದಾರ್ಥ? ಒಂದೇ. ನಾವು ಶುಕ್ತಿ ನೋಡಿ ರಜತ ಅಂತ ತಿಳ್ಕೊಂಡ, ಆಮೇಲೆ ಏನು ಗೊತ್ತಾಯ್ತು ಅವನಿಗೆ? ಶುಕ್ತಿ ಅಂತ ಗೊತ್ತಾಯಿತು. ಇಲ್ಲಿ ಎರಡು ಜ್ಞಾನ ಬಂತು, ಒಂದು ಜ್ಞಾನ ಬಂತು, ಕೊನೆಗೆ ಒಂದೇ ಬಂದಿತ್ತು. ಇವ್ರ ಪ್ರಕಾರ ಎರಡು ಇವೆಂಟ್ ಆಗಲಿಲ್ಲ. ಅದರಿಂದ ಅರ್ಥ ಆಯ್ತಾ? ಇದ್ದರೆ ಔಪಾಧಿಕ ಪ್ರಶ್ನೆ, ಎರಡು ಇಲ್ಲೇ ಇಲ್ಲ. ಅದು ಗೊತ್ತಾಯ್ತಾ ಈಗ? ಅದಕ್ಕೆ ಏನು ಹೇಳಿದ್ರೆ ಒಂದೇ ನೋಡಿದ ಅಂತ. ಒಂದೇ ಇದ್ದ ಕಾಲಕ್ಕೆ ಎರಡೂ ಅನ್ನೋ ಭ್ರಮೆ ಬಂತು. ಅದು ಹೋದರೆ ಒಂದೇ ಉಳಿಯುತ್ತೆ ಅಂತ ಹೇಳಿದರು. ಅದಲ್ಲ. ಯಾಕಲ್ಲ ಅಂತ ಕೇಳಿದರೆ, ಶ್ರುತಿ ಹೇಳಿಯಾಗಿದೆ. ದ್ವಾಸುಪರ್ಣ ಅಂತ ಹೇಳಿದ ಮೇಲೆ ಅದು ಶ್ರುತಿ ಏನೇ ಔಪಾಧಿಕ ಭೇದ ಹೇಳುತ್ತೆ ಅಂತ ಇವ್ರ ವಾದ. ಅದ್ರ ಬದಲು ಹೀಗೆ ಹೇಳಬಾರ್ದು. ಭೇದನೆ ಏನದು? ಪಾರಮಾರ್ಥಿಕ. ಅಭೇದ ಔಪಾಧಿಕ ಅಂತ ಯಾಕೆ ಹೇಳಬಾರ್ದು? ಅಲ್ಲ, ಇಬ್ಬರು ನಿಮ್ಮ ವಾದ ನಮ್ಮ ವಾದ ಅಂತ ಹೇಳ್ಕೋಬಾರ್ದು. ಯಾಕೆಂದ್ರೆ ನಿಮಗಿರೋದು 5 ವಾಕ್ಯ. ಅಭೇದ ಹೇಳೋ ವಾಕ್ಯಗಳು 5. ನೀವೇ ಡಿಕ್ಲೇರ್ ಮಾಡಿಬಿಟ್ಟಿದ್ದೀರಿ. ಭೇದ ಹೇಳೋದು ಎಷ್ಟಿವೆ? ಯಾವ ಲಾಜಿಕ್ ಬಂದಾಗ ಯಾವ್ದಕ್ಕೆ ತೊಗೋಬೇಕು? ದ್ವೈಧೇ ಬಹೂನಾಂ ವಚನ. ವಿರೋಧ ಬಂದಾಗ ಏನು ತೊಗೋಬೇಕು? ಮೆಜಾರಿಟಿ ತೊಗೋಬೇಕು. ಆ ಲೆಕ್ಕದಲ್ಲಿ ಯಾರ್ದು ಉಳಿತು ಮತ್ತೆ? ಈಗ ಇದೇ ಉಳಿತು. ಮತ್ತು ಇನ್ನೊಂದು ಸಾವಕಾಶ ನಿರವಕಾಶ ಬೇರೆ ಇದೆ. ಭೇದ ವಾಕ್ಯಗಳು ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಅಭೇದ ವಾಕ್ಯಕ್ಕೆ ಹೇಳಿದ್ನಲ್ಲ, ಸಾದೃಶ್ಯ ಐಕ್ಯ ಅದು ಹೇಳೋದಕ್ಕೆ ಬರುತ್ತೆ. ಸಾವಕಾಶ, ಪ್ರಬಲ ದುರ್ಬಲ ಎಷ್ಟಿವೆ ಗೊತ್ತಾ? ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಯೋಚನೆ ಮಾಡಿದ್ರೆ ಮೇಲ್ನೋಟಕ್ಕೇ ಏನು ಸತ್ಯ ಅಂತ ಆಯ್ತು. ಅವ್ರ ಪ್ರಕಾರನೇ ಭೇದ ಸತ್ಯ ಆಗಬೇಕಾಗತ್ತೆ, ಪಾರಮಾರ್ಥಿಕ ಆಗಬೇಕಾಗತ್ತೆ, ಅದು ಔಪಾಧಿಕ ಆಗಬೇಕು. ಯಥೋ ಬ್ರಹ್ಮದಶ ಅಚಿ ಏಕಸ್ಯೈವ ಜೀವಸ್ಯ ಬ್ರಹ್ಮಣ ಭೇದೋ ಕಿಂತು ಸರ್ವೇಷಾಂ. ಯಥೋ ಬ್ರಹ್ಮದಾಶ ಬ್ರಹ್ಮಕಿತವ ಇತ್ಯೇಕೆ ಬ್ರಹ್ಮಣೋ ದಾಶಕಿತ್ತವತ್ವಾದಿಯತೆ ಇತ್ಯಾದಿ. ಅದರಲ್ಲೂ ಕೂಡ ನಚಿ ಏಕಸ್ಯೈವ ಜೀವಸ್ಯ ಬ್ರಹ್ಮಣ ಭೇದೋ, ಒಬ್ಬ ಜೀವನಿಗೆ ಭೇದ ಅಲ್ಲ, ಎಲ್ಲ ಜೀವನಿಗೂ ಹಾಗೆ ಆಗಿಬಿಟ್ಟಿದೆ. ಈಗ ಯಾರಿಗೆ ಅದು ಹೋಗುತ್ತೋ ಮುಕ್ತನಾಗ್ತಾ ಬರ್ತಾನೆ. ಭೇದ ಇಲ್ಲ ಅಂತ ಹೇಳೋದು, ಉಪಾಧಿ ಅಂತ ಹೇಳೋದು, ಇರೋನು ಉಪಾಧಿ ಹೋದವನು ಮಾತ್ರ ಮುಕ್ತನಾಗ್ತಾನೆ ಅನ್ನೋದು. ಎಲ್ಲ ಭೇದ ಇಲ್ಲದ ಮೇಲೆ ಒಬ್ಬನು ಸಿಕ್ಕರೆ ಎಲ್ಲರಿಗಾಗಬೇಕಿಲ್ಲ. ಈಗ ಎಲ್ಲರಿಗಾಗಬೇಕು. ಒಂದು ಕೇಡರ್ ಇರುತ್ತೆ. ಈ ಕೇಡರ್ಸ್ ಕ್ಯಾಲರಿ ಜಾಸ್ತಿ ಮಾಡಿದ್ದಾರೆ ಅಂದರೆ ಒಬ್ಬನಿಗೆ ಮಾಡಲ್ಲ, ಯಾರೇ ಮಾಡ್ತಾರೆ? ಕೇಳ ಎಲ್ಲರಿಗೂ ಬಂದುಬಿಡುತ್ತೆ. ಆಯಿತು, ಎಲ್ರಿಗೂ ಒಪ್ಪಬೇಕು. ಇವ್ರಿಗೆ ಅವ್ರಿಗೆ ಅಂತ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಅರ್ಥ ಆಯ್ತಾ? ಸೀರಿಯಾಲಿಟಿ ಇನ್ಕ್ರಿಮೆಂಟ್ ಚೇಂಜ್ ಮಾಡ್ಬೋದು, ಆ ಕೇಡರ್ ಚೇಂಜ್ ಮಾಡೋಕ್ಕೆ ಬರೋಲ್ಲ. ಇದು ವಿಚಿತ್ರ ಹೇಳ್ತಾರೆ. ಇಲ್ಲೂ ಕೂಡ ಏನೋ ಉಪಾಧಿಗಳು, ಒಬ್ಬೊಬ್ಬರಿಗೆ ಸಪ್ರೇಟ್ ಉಪಾಧಿಗಳು, ಅನಂತ ಉಪಾಧಿ ಒಪ್ಕೋಬೇಕೀಗ. ಒಂದು ಉಪಾಧಿ ಒಪ್ಕೊಳ್ಳೋದೇ ಕಷ್ಟ. ಎಷ್ಟು ಒಪ್ಕೋಬೇಕೀಗ? ಅನಂತ ಒಪ್ಕೋಬೇಕು. ಯತಜಿದಂ ಅಯುಕ್ತಂ ತಥಾಹಿ ಅಂದರೆ ಒಂದೇ ಒಂದು ಸಣ್ಣ ಶಕ್ತಿ ದೊಡ್ಡ ಯಾವುದು ಬೆಳ್ಳಿ ಬೆಟ್ಟ ಕಂಡ ಕಾಣಿಸ್ತದೆ ಅಂತ ಹೇಳ್ತಾರೆ. ಸಣ್ಣ ಶಕ್ತಿ ಹೇಗೆ ಕಾಣಬೇಕದು? ರೈಸು ತುಂಡಾಗಿ ಕಾಣಬೇಕು. ದೊಡ್ಡ ರೈಸು ಬೆಟ್ಟ ಕಾಣಕ್ಕೆ ಸಾಧ್ಯ ಇಲ್ಲ. ಅದು ಯಾವ ಆ್ಯಂಗಲಲ್ಲಿ ನೋಡಿದರೂ ಕೂಡ ಅದು ಒಪ್ಲಕ್ಕೆ ಸಾಧ್ಯ ಇಲ್ಲ. ಯಥೋ ಬ್ರಹ್ಮದಾಶ ಮುಂದೆ ಬರೀತಾರೆ ಅದನ್ನೆಲ್ಲ. ತದಿದ ಮುಕ್ತಂ ತಥಾಹಿ ತದಿದ ಮಯುಕ್. ಇಷ್ಟೆಲ್ಲ ಅನುವಾದ ಇದೆ. ಪೂರ್ವಪಕ್ಷ ಅನುವಾದ ಮಾಡಿ ತಥಾಹಿ ಭೇದ ಕಿ ಮುಖ್ಯ ಉತ ಅಮುಖ್ಯ ಸಾದೃಶ್ಯಾದಿರಕ್ಷಣ ಆದ್ಯಂ ನಿರಾಕರೋತಿ ಭೇದಸ್ಯ. ಇದೇನು ಮುಖ್ಯ ಅಭೇದನೋ ಅಮುಖ್ಯ ಅಭೇದನೋ ಅಂತ ಕೇಳ್ತಾರೆ. ಇದು ಮುಖ್ಯ ಅಭೇದ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಂಶೋ ನಾನಾ ವ್ಯಪದೇಶಾತ್ ಅನ್ಯಥಾ ಚಾಪಿ ದಾಶಕಿತವತ್ವಾದಿತ್ವಂ ಅಧೀಯತ ಏಕೇವಂ ಭೇದಸ್ಯ ಮುಕ್ತೌ ವಚನಾದಪಿ ತತ್ಪಕ್ಷ ನಿಗ್ರಹ. ಒಂದು ಮೊದಲೇ ಪಾಯಿಂಟ್ ಹೇಳಿಬಿಟ್ಟು ಬಿಡೋದು ನಾಳೆ. ಭೇದದ ಮುಕ್ತಿಯಲ್ಲಿ ಭೇದ ಇದೆಯಲ್ಲಪ್ಪ ಹೇಳ. ಸಂಸಾರದಲ್ಲಿ ಏನಿದೆ ನಿಮ್ಮ ಪ್ರಕಾರ? ಉಪಾಧಿ ಇದೆ. ಮುಕ್ತಿಯಲ್ಲಿ ಉಪಾಧಿ ಇದೆಯಾ? ಇಷ್ಟೇ. ಉಪಾಧಿ ಅವಳು ಬೇರೆ ಪ್ರಶ್ನೆ ಕೇಳೋದಿಲ್ಲ. ಇಷ್ಟೇ. ಉಪಾಧಿ ಇದ್ದಾಗ ಸಂಸಾರ, ಉಪಾಧಿ ಹೋದಾಗ ಮುಕ್ತಿ. ಗೊತ್ತಾನೆ? ಆದರೆ ಭೇದ ಎಲ್ಲಿ ಕಾಣಿಸ್ತಿದೆ ನನಗೀಗ? ಕಾಣಿಸ್ತು. ಮುಕ್ತಿಯಲ್ಲಿ ಭೇದ ಕಾಣುತ್ತೆ ಅಲ್ಲೂ ಕೂಡ. ಅಂದಮೇಲೆ ಏನರ್ಥ? ಅದು ಪಾರಮಾರ್ಥಿಕ. ಭೇದ ಕಾಣುತ್ತೆ, ನಿನಗೆ ಕಾಣದೇ ಇರ್ಬೋದು. ಶ್ರುತಿವಾಚರ ಹೇಳ್ತಾ ಇದೆ. ಇಷ್ಟೊತ್ತು ಬಂತಲ್ಲ ಚಕ್ರ ಅವರು ಆನಂದ ಮಾಡ್ತಾರೆ ಅಂತ ಭೇದ ಹೇಳಿದ ಮೇಲೆ ಮುಕ್ತಿಯಲ್ಲಿ ಔಪಾಧಿಕ ಅಂತ ಹೇಳಬಾರ್ದು. ಅವ್ರು ಏನು ಮಾಡ್ತಾರೆ ಗೊತ್ತು? ಮುಕ್ತಿಯಲ್ಲಿ 2 ಭಾಗ ಮಾಡ್ತಾರೆ. ಮತ್ತೆ ಮುಕ್ತಿಯಲ್ಲೂ ಕೂಡ ಸಗುಣ ಮುಕ್ತಿ ನಿರ್ಗುಣ ಮುಕ್ತಿ ಅಂತ ಮಾಡಿ, ಇದು ಲೋಯರ್ ಮುಕ್ತಿ ಹೈಯರ್ ಮುಕ್ತಿ ಬೇರೆ. ಮತ್ತೆ ಗೊತ್ತಾಯ್ತಾ? ಲೋಯರ್ ಮುಕ್ತಿಯಲ್ಲಿ ಏನಿದೆ? ವಿಹಾರಾದಿಗಳಿದೆ. ಹೈಯರ್ ಮುಕ್ತಿಯಲ್ಲಿ ಇಲ್ಲ. ಅರ್ಥ ಆಯ್ತಾ? ಈಗ ನಮಗೆ ಲೋಯರ್ ಮುಕ್ತಿಯಲ್ಲಿ ಸಾಕೋದು ಏನು ಮಾಡ್ತೀರಿ? ಆಗಿದ್ರೆ
ಸಾಕಪ್ಪ ಅಲ್ಲಿ ಅಲ್ಲಿಗೆ ಯಾಕೆ ಹೋಗ್ಬೇಕು, ಇಲ್ಲ ಇಲ್ಲ ಆಯ್ತು ಅದೊಂದೇ ಮುಕ್ತಿ ಅಂತ ಆಯ್ತು. ಇನ್ನು ಇದು ಮುಕ್ತಿ ಅಲ್ಲ ಅಂದರೆ ಇನ್ನೊಂದು ಮುಕ್ತಿ, ಇದು ಮುಕ್ತಿ ಅಲ್ಲ ಅಂತ ಆಯ್ತಲ್ಲ, ಮುಕ್ತಿ ಅಂತ ಕರಿಬಾರ್ದಾಗ. ಸರಿಯಾಗಿ ಪ್ರಶ್ನೆ ಕೂತ್ಕೊಂಡ್ಬಿಟ್ರೆ ಅದಕ್ಕೆ ಆಚಾರ್ಯ ಪಾಠ ಹೇಳೋಕೆ ಅಚ್ಚುತ ಪರಿಸರಿ ಭಜಿ ತೆದ್ದೋದ್ರು ಅವರು. ಸಿಟ್ಟು ಬಂದುಬಿಡ್ತು. ಏನು ಹೇಳಿದರು, ಪಾಠ ಯೋಗ್ಯತೆ ನನಗಿಲ್ಲ ಅಂಥೇಳಿ ಬೈದು ಬಿಟ್ರು ಅಷ್ಟೇ. ಆ್ಯಕ್ಚುಲಿ ವಸ್ತುಸ್ಥಿತಿ ಅದು. ಮುಂದೆ ಉತ್ತರ ಕೊಡುತ್ತೆ, ಏನೇನು ಹೇಳ್ತಾ ಬಂದು ತಪ್ಪದು. ಸರಿಯಾಗಿ ಯೋಚನೆ ಮಾಡಿದರೆ ಎಷ್ಟು ಪ್ರಾಬ್ಲಮ್ ಇದೆ ಅದರಲ್ಲಿ. ಒಬ್ಬ ಬುದ್ಧಿವಂತ ಶಿಷ್ಯನ ಕೂತ್ಕೊಂಡು ಪಾಠ ಹೇಳೋದಕ್ಕಾಗೋದಿಲ್ಲ. ಇದು ಹೇಳ್ಬೇಕಾದ್ರೆ ಬುದ್ಧಿವಂತ ಶಿಷ್ಯ ಪ್ರತಿ ಸ್ಟೆಪ್ ಒಳ್ಳೆ ಸ್ಟೆಪ್ ಮಾಡೋದು ಬುದ್ಧಿ ಹೇಳ್ತಾ ಹೋಗ್ತಾನೆ. ಇದು ಹೇಗೆ ಅಂತ ಕೇಳ್ತಾ ಹೋಗ್ತಾನೆ. ಏನು ಹೇಳಬೇಕು, ಮುಂದೆ ಬರುತ್ತೆ ಎಷ್ಟು ಮುಂದೆ ಬರೋದು ಅದು. ಇನ್ನೂ ಬಂದಿಲ್ಲ, ರಾಂಗ್ ದಾರಿ ಬರೋದೇ ಇಲ್ಲ. ಗೊತ್ತಾಯ್ತಾ, ರಾಂಗ್ ದಾರಿ ಹೋಗ್ತಾ ಇದ್ದಾರೆ. ಊರು ಬರ್ತಾ ದೂರ ಆಗುತ್ತೆ ಹೊರತು ಏನಾಗಲ್ಲ. ಹೊರಟಿರೋದು ಹುಬ್ಬಳ್ಳಿ ಕಡೆಗೆ, ಇನ್ನು ಮೈಸೂರು ಬಂದಿಲ್ಲ ಅಂದರೆ ಈ ಬರುತ್ತೆ ಹುಬ್ಬಳ್ಳಿ ಬರುತ್ತೆ, ಮೈಸೂರಾಗಿ ಬರುತ್ತೆ ಅಲ್ಲಿ ಊಟ ಹೊಡ್ಕೋಬೇಕು. ಅವರು ರೌಂಡ್ ಹಾಕೊಂಡ್ಬರ್ಬೇಕಷ್ಟೆ. ಅಟ್ಲೀಸ್ಟ್ ಸೈನ್ಸಲ್ಲಿ ಸಾಧ್ಯ, ಇದರಲ್ಲಿ ಅದಿಲ್ಲ. ರೌಂಡ್ ಇಲ್ಲ ಅಲ್ಲ ಇವ್ರ ರೌಂಡ್ ಇಲ್ಲ, ಆದ್ದರಿಂದ ವಾಪಸ್ ಬರೋಂಗಿಲ್ವೇ ಇಲ್ಲ, ಮುಟ್ಟೋದೇ ಇಲ್ಲ. ಇದು ಹಾಗಿರೋದು.